ಒಂದು ಗಾಡಿದ ಪಿರಬಲಂದ ಇದು
ನಲ್ಲಿ ಪಡುಬಿದ್ರಿಯ ಇತಿಹಾಸದಲ್ಲಿಯೇ ಇದೊಂದು ಅವಿಸ್ಮರಣೀಯ ದಿನಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇದೊಂದು ಹಲವಾರು ವರ್ಷಗಳ ನಮ್ಮ ಕನಸು. ಪಡುಬಿದ್ರಿಯ ಈ ಒಂದು ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ. ನಮ್ಮ ಊರಿನ ಆಸುಪಾಸಿನ ಎಲ್ಲ ದೇವಸ್ಥಾನಗಳು ಜೀರ್ಣೋದ್ಧಾರವಾಗಿ ಬಹಳ ವಿಜೃಂಭಿಸುವಾಗ ನಮಗೆ ಬಹಳ ಬೇಸರ ಆಗ್ತಿತ್ತು. ನಮ್ಮ ಊರಿನ ದೇವಸ್ಥಾನ ಇನ್ನೂ ಜೀರ್ಣೋದ್ಧಾರ ಆಗ್ಲಿಲ್ಲ ಅನ್ನುವಂಥದ್ದು. ಆದ್ರೆ ನಮ್ಮ ಒಂದು ಅದೃಷ್ಟವೋ ಏನೋ, ನಮ್ಮ ಊರಿನ ನೆಂಟ ಪ್ರಕಾಶ್ ಶೆಟ್ಟಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿದ ಒಂದು ವೈಭವದಿಂದ ಈ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ನಡೆದಿದೆ. ಮುಖ್ಯವಾಗಿ ಹೇಳುವುದು ಏನಂದ್ರೆ, ಎಲ್ಲ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ಲಿಕ್ಕೆ ಸಂಕೋಚ ಆಗುವ ಮೊದಲೇ ಕೆಲವೊಂದು ಕಂಬಗಳನ್ನ, ಕೆಲವೊಂದು ಕಾಮಗಾರಿಗಳನ್ನ ತಯಾರು ಮಾಡುವಂತದ್ದು ಇದೆ. ಆದ್ರೆ ನಮ್ಮಲ್ಲಿ ಕೆಲವೊಂದು ಸಮಸ್ಯೆಗಳಿಂದಾಗಿ ನಾವು ಸಂಕೋಚ ಮಾಡುವ ದಿನದಿಂದ ಒಂದು ಕೂಡ ತಯಾರಿ ಆಗ್ಲಿಲ್ಲ. ಕೇವಲ 10 ತಿಂಗಳಲ್ಲಿ ಇಷ್ಟೊಂದು ವೈಭವದ ದೇವಸ್ಥಾನ ಆಗಿರುವಂತದ್ದು ನಮ್ಮ ಊರಿನ ಜನರ ಒಂದು ಪುಣ್ಯ ಅಂತ ಹೇಳ್ಬೋದು. ಇದಕ್ಕೆ ಕಾರಣಕರ್ತರು ನಮ್ಮ ಪ್ರಕಾಶ್ ಶೆಟ್ಟಿ ಅವರು. ಯಾಕೆಂತ ಹೇಳಿದ್ರೆ, ಅವರು ಅಧ್ಯಕ್ಷಾವಧಿಯನ್ನು ವಹಿಸಿದ ಅಂದಿನಿಂದ ಕೂಡ ಯಾವತ್ತೂ ಕೂಡ ಆರ್ಥಿಕ ಸಮಸ್ಯೆಯ ಬಗ್ಗೆ ಯಾರಿಗೂ ಅವರು ತಲೆಬಿಸಿ ಕೊಡ್ಲಿಲ್ಲ. ಅವರು ಹೇಳಿದ್ರು, ಊರಿನ ದೇವಸ್ಥಾನ 10 ಮಂದಿಯ ದೇವಸ್ಥಾನ, 10 ಜನರು ಹಣ ಹಾಕಿ ಮಾಡ್ಬೇಕು, ಆದ್ರೆ ಯಾರು ಏನು ಆಗಲಿ ಬಿಡಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗ್ಬೇಕು, ಇದು ನನ್ನ ಆಸೆ, ನನ್ನ ಶ್ರೀಮತಿಯ ಆಸೆ ಅನ್ನುವ ಒಂದು ನಿಟ್ಟಿನಲ್ಲಿ ಪ್ರಕಾಶ್ ಶೆಟ್ಟಿ ಅವರು ಬಹಳ ಉತ್ತಮ ರೀತಿಯಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಮುಖ್ಯವಾಗಿ ನಾವು ಒಂದು ಮಾತನ್ನು ಇಲ್ಲಿ ಹೇಳಲೇಬೇಕು, ನಾನು ಇನ್ನೊಂದು ಬೈಟಲ್ಲಿ ಹೇಳಿ ಆಗಿದೆ. 1987ರಲ್ಲಿ ಪಡುಬಿದ್ರಿಯ ವಿಜಯ ಭವನದ ಮಹಾಬಲ ಶೆಟ್ರು ತನ್ನ ಮಗಳು ಆಶಕನನ್ನ ಪ್ರಕಾಶ್ ಶೆಟ್ಟಿ ಅವರಿಗೆ ದಾರೆ ಕೊಡುವುದರೊಂದಿಗೆ ನಮ್ಮ ಪಡುಬಿದ್ರಿ ಜನತೆಗೆ ಒಂದು ಮಹಾಬಲವನ್ನ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ, ಇಂತಹ ಒಂದು ಇಲ್ಲಿ ಕೇವಲ ಆರ್ಥಿಕ ಸಮಸ್ಯೆ ಮಾತ್ರ ನಮ್ಮ ದೇವಸ್ಥಾನದ್ದಾಗಿರ್ಲಿಲ್ಲ, ಹಲವಾರು ಬೇರೆ ಕೆಲವೊಂದು ಹೇಳಲಿಕ್ಕೆ ಆಗದಂತಹ ಕೆಲವೊಂದು ಸಮಸ್ಯೆಗಳಿತ್ತು. ಅದನ್ನೆಲ್ಲ ಅವರು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಎಲ್ಲರನ್ನ ಒಮ್ಮತದಿಂದ ಈ ಒಂದು ಮುಂದುವರೆದಿದ್ರೆ ಇದು ಪ್ರಕಾಶ್ ಶೆಟ್ಟಿ ಅವರಿಂದ ಮಾತ್ರ ಸಾಧ್ಯ, ಇತರರ ಯಾರಿಂದಲೂ ಸಾಧ್ಯ ಇದೆ. ಇದು ನಾನು ಅವರನ್ನು ಹೊಗಳುವಿಕೆಗಾಗಿ ಈ ಸಂದರ್ಭವನ್ನ ಯೂಸ್ ಮಾಡ್ತಾ ಇಲ್ಲ. ನಾವು ಹಾರ್ಟ್ಲಿ, ಇದು ನನ್ನ ಒಬ್ಬನ ಮಾತಲ್ಲ, ಇಡೀ ಪಡುಬಿದ್ರಿಯ ಸರ್ವ ಜನತೆಯ ಮಾತು. ಹಾಗೂ ವಿಜೃಂಭಣೆಯಿಂದ ಮತ್ತೆ ಎಲ್ಲ ಇದರ ಸಮಿತಿಯ ಸದಸ್ಯರು ಇರ್ಬೋದು, ಈ ಬಹಳ ಉತ್ಸುಕತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಬಹಳ ವಿಜೃಂಭಣೆಯ ಒಂದು ಹೊರೆಕಾಣಿಕೆ ಮೆರವಣಿಗೆ ಬರ್ಲಿಕ್ಕಿದೆ, ಹಸಿರು ಹೊರೆಕಾಣಿಕೆ. ಅದರ ಸಂಚಾಲಕವನ್ನ ಅವರು ದೇವಿಪ್ರಸಾದ್ ಶೆಟ್ಟಿ ಬೆಳಪು ಇವರಿಗೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಕಾಪುವಿನಲ್ಲಿ ತಾವೆಲ್ಲ ಕೊಂಡಿರ್ಬೋದು, ಕಾಪುವಿನಲ್ಲಿ ಬಹಳ ವಿಜೃಂಭಣೆಯಿಂದ ಅವರು ಮಾಡಿದ್ದಾರೆ. ಮತ್ತೆ ದೇವಿಪ್ರಸಾದ್ ಶೆಟ್ಟಿ ಅವರದೊಂದು ಗುಣನೇ ಹಾಗೆ, ಅವರೊಂದು ಕೈ ಹಾಕಿದ್ರೆ ಅವರು ಅದನ್ನ ಸಂಪೂರ್ಣ ಮಾಡುವವರೆಗೆ ವಿರಮಿಸುವ ವ್ಯಕ್ತಿ ಅಲ್ಲ. ಹಾಗೆಲ್ಲರನ್ನು ಒಂದು ಕೂಡಿಕೊಂಡು ನಾಳೆ ಎಲ್ಲ ಊರಿನವರು, ನಮ್ಮ ಪಡುಬಿದ್ರಿ ಮಾತ್ರ ಅಲ್ಲ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಹೊರ ಜಿಲ್ಲೆಗಳಿಂದ ಕೂಡ ನಾಳೆ ಹೊರೆಕಾಣಿಕೆ, ಬಹಳ ವೈಭವದ ಒಂದು ಹೊರೆಕಾಣಿಕೆ ಸಭೆ ನಡೆಯಲಿಕ್ಕಿದೆ. ಮತ್ತೆ ಎಲ್ಲ ಪ್ರತಿಯೊಂದು ಸಮಿತಿಯವರು ಕೂಡ ಆಯಾಯ ಅವರ ಕೆಲಸ ಕಾರ್ಯವನ್ನ ಬಹಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಮತ್ತೆ ನಮ್ದು ಒಂದು ಸೌಭಾಗ್ಯ ಅಂತ ಹೇಳಿದ್ರೆ, ಇಲ್ಲಿ ಆನುವಂಶಿಕ ಮುಕ್ತೇಶ್ವರರಾದಂತಹ ಭವಾನಿಶಂಕರ್ ಹೆಗ್ಡೆ ಅವರು ಏರ್ಫೋರ್ಸ್ ನಲ್ಲಿ ದುಡಿದವರು, ಬಹಳ ಶಿಸ್ತಿನ ಸಿಪಾಯಿ, ಬಹಳ ಎಲ್ಲರನ್ನೂ ಕೂಡ ಒಮ್ಮತದಿಂದ ತೂಡಿಕೊಂಡು ಏನು ಆ ಕಾರ್ಯವೈಖರಿ ಇದೆ ಅದನ್ನೆಲ್ಲ ಒಮ್ಮತದಿಂದ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗೂ ಎಲ್ಲ ಜನತೆಯ ಒಮ್ಮತದಿಂದ ನಮ್ಮೆಲ್ಲರಿಗೆ ಸಂತೋಷ. ಎಂತಂದ್ರೆ ಇದನ್ನೊಂದು ನೋಡುವಾಗ ಹೇಳುವಾಗ ನಮ್ಗೆ ಯಾವ ಮಾತನ್ನು ಹೇಳ್ಬೇಕನ್ನುವಂಥದ್ದು ಬರ್ತಾ ಇಲ್ಲ, ಆ ರೀತಿ. ಮತ್ತೆ ಪ್ರತಿಯೊಂದು ಈ ವೇದಿಕೆಯ ಜವಾಬ್ದಾರಿ ನಮ್ಗೆ ಕೊಟ್ಟಿದ್ದಾರೆ. ನಾವು ಪ್ರತಿಯೊಂದು ಸಮಿತಿಯವರು ಆಯಾಯ ಕೆಲಸ ಕಾರ್ಯವನ್ನ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಪ್ರಕಾಶ್ ಶೆಟ್ಟಿ ಅವರ ನೇತೃತ್ವ ಆಗಿದೆ, ಅವರ ಒಂದು ಅಧ್ಯಕ್ಷತೆ ಆಗಿದೆ. ಹಾಗಾಗಿ ಎಲ್ಲರೂ ಒಮ್ಮತದಿಂದ ಒಳ್ಳೆಯ ರೀತಿಯಿಂದ ಮಾಡ್ತಾ ಇದ್ದೇವೆ. ಎಲ್ಲ ಆಸುಬಾಸಿನ ಭಕ್ತಾದಿಗಳು ಕೂಡ ಇನ್ನು ಮುಂದಕ್ಕೂ ಈ ದೇವಸ್ಥಾನದಿಂದ ಬರ್ತಾ ಹೋಗ್ತಾ, ಬಹಳ ಪವಿತ್ರತೆಯಾದ ದೇವಸ್ಥಾನ, ಇಲ್ಲಿಯ ಕಟ್ಟದಪ್ಪ ಬಹಳ ಫೇಮಸ್. ಮತ್ತೆ ಜಾತ್ರೆ ಕೂಡ ಈ ಸಲ ಆಗಿದೆ, ನಾಳ್ದು ಆಗ್ಲಿಕ್ಕಿದೆ. ಎಲ್ರಿಗೂ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ಪಾರ್ವತಿ ಪರಮೇಶ್ವರ ಅವರಿಗೆ ಅನುಗ್ರಹಿಸ್ಲಿ ಅಂತ ಹೇಳುತ್ತಾ ನಾವು ವಂದಿಸ್ತಾ ಇದ್ದೀವಿ.
शधरं दिव्यार्भकाकृतिं शिखानन्दत्रयोपेतं वैष्णी मध्वकाञ्चितं भूयात् तत्त्वविनिर्णयाय भगवान् आनन्दतीर्थो मुनिः। प्रशम्भो महादेव विश्वेशामरपल्लव शिवशंकर सर्वात्मन् नीलकण्ठ नमोस्तुते। सर्वमंगलदातारो पार्वती परमेश्वरो गणेशस्कन्दसंयुक्तो वंदे वाञ्छितसिद्धये। ಶ್ರೀಗುರುಭ್ಯೋ ನಮಃ. ಭಗವಂತ ಎಲ್ಲ ಕಡೆ ಇದ್ದಾನೆ, ಆದರೆ ಎಲ್ಲ ಕಡೆ ಇದ್ದ ದೇವರನ್ನು ನಮಗೆ ನೋಡಲಿಕ್ಕಾಗುವುದಿಲ್ಲ. ದೇವರನ್ನು ನೋಡಬೇಕಾದರೆ ಒಂದು ಜಾಗಕ್ಕೆ ನಾವು ಬರಬೇಕು. ಯಾವ ಜಾಗದಲ್ಲಿ ದೇವರನ್ನು ನೋಡಲಿಕ್ಕಾಗುತ್ತೆ? ಎಲ್ಲಿ ದೇವರ ವೈಬ್ರೇಷನ್ ಜಾಸ್ತಿ ಇರ್ತದೆ ಅಲ್ಲಿ ನಮಗೆ ದೇವರನ್ನು ನೋಡಲಿಕ್ಕಾಗುತ್ತೆ. ಇವತ್ತು ದೇವರನ್ನು ನೋಡುವುದು ಎಲ್ಲಿ ಅಂತಂದರೆ, ದೇವರ ವೈಬ್ರೇಷನ್ ತುಂಬ ಇರುವ ಪಡುಬಿದ್ರೆಯ ಮಹಾಲಿಂಗೇಶ್ವರನ ಈ ಜಾಗದಲ್ಲಿ ದೇವರ ವೈಬ್ರೇಷನ್ ತುಂಬ ಇರುವುದರಿಂದಾಗಿ ದೇವರನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಇಲ್ಲಿ ಎಲ್ಲಿ ನೋಡಿದರೂ ದೇವರ ಶಕ್ತಿ ನಮಗೆ ಕಾಣಿಸ್ತದೆ. ಕಂಬಗಳಲ್ಲಿ, ಮಹಲಿನಲ್ಲಿ ಎಲ್ಲಿ ನೋಡಿದರೂ ಇಲ್ಲಿ ಆ ದೇವರ ವೈಭವ ಕಾಣಿಸ್ತದೆ. ಎಲ್ಲೆಲ್ಲಿ ಯಾವುದ್ಯಾವುದು ಇರಬೇಕೋ ಅಲ್ಲಲ್ಲಿ ಅದು ತುಂಬಿಕೊಂಡಿದೆ. ಎಲ್ಲಿ ಕಲ್ಲಿರಬೇಕೋ ಅಲ್ಲಿ ಕಲ್ಲಿದೆ, ಎಲ್ಲಿ ಮರ ಇರಬೇಕೋ ಅಲ್ಲಿ ಮರ ಇದೆ, ಎಲ್ಲಿ ತಾಮ್ರ ಇರಬೇಕೋ ಅಲ್ಲಿ ತಾಮ್ರ ಇದೆ, ಎಲ್ಲಿ ಬೆಳ್ಳಿ ಇರಬೇಕೋ ಅಲ್ಲಿ ಬೆಳ್ಳಿ ಇದೆ, ಎಲ್ಲಿ ಬಂಗಾರ ಇರಬೇಕೋ ಅಲ್ಲಿ ಬಂಗಾರ ಇದೆ. ಹಾಗಾಗಿ ಸರ್ವಾತ್ಮಕವಾಗಿ ಸುಂದರವಾದಂತಹ ದೇವಾಲಯ ನಮ್ಮ ಪಡುಬಿದ್ರೆಯ ಈ ಮಹಾಲಿಂಗೇಶ್ವರನ ಈ ದಿವ್ಯವಾದ ಸನ್ನಿಧಾನ. ನಾವು ಈ ದೇವಾಲಯದ ಈ ಪರಿಸರಕ್ಕೆ ಬಂದರೆ ದೇವರದೊಂದು ನ್ಯೂನತೆ ನಮಗೆ ಕಾಣಿಸ್ತದೆ. ದೇವರು ಇಷ್ಟು ವೈಭವ ಕೊಟ್ಟಿದ್ದಾನೆ, ನೋಡಲಿಕ್ಕೆ ಎರಡೇ ಕಣ್ಣು ಕೊಟ್ಟ ಅಂತ ಒಂದು ನ್ಯೂನತೆ ನಮ್ಮಲ್ಲಿ ನಾವು ಕಾಣ್ತೇವೆ. ನಮಗೆ ಮೈ ತುಂಬ ಕಣ್ಣಿದ್ರೆ ಇಡೀ ಕಣ್ಣಿನಿಂದ ಈ ಪಡುಬಿದ್ರೆಯ ಈ ವೈಭವವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇರ್ತಿತ್ತು. ಹಾಗಾಗಿ ದೇವರ ಹತ್ರ ಹೇಳೋಣ, ನಮಗೆ ಮೈ ಇಡೀ ಕಣ್ಣು ಕೊಡು, ಈ ವೈಭವವನ್ನು ನಾವು ನೋಡ್ತಾ ನಾವು ಆನಂದಪಡಿಸ್ತೇವೆ. ನಾವು ಕಲ್ಲನ್ನು ನೋಡಿದರೆ ಆ ಕಲ್ಲು ಮಾತಾಡುತ್ತದೆ, ಅದು ಜಡ ಅಲ್ಲ. ಪ್ರಾಯಶಃ ನಾವೇ ಜಡ ಆಗಿ ಬಿಡ್ತೇವೆ. ಆ ಕಲ್ಲಿನ ಮುಂದೆ ನಿಂತರೆ ನಮಗೆ ಮಾತು ಬರುವುದಿಲ್ಲ. ನೋಡ್ತಾ ಕೂತ್ಕೊಂಡ್ರೆ ಅದರಲ್ಲಿ ಚೈತನ್ಯ ತುಂಬಿಕೊಂಡಿರ್ತದೆ. ನಮ್ಮ ದೇವರು ಕಲ್ಲಲ್ಲಿ ತುಂಬಿದ್ದಾನೆ. ನಾವಿದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಇಷ್ಟು ಕಷ್ಟಪಟ್ಟು ಈ ಶೈಲಿ ದೇವಸ್ಥಾನ ಶಿಲಾಕಾಷ್ಟವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಯೋಗಕ್ಕಿಂತ ಕ್ಷೇಮ ಅನ್ನೋದು ಮುಖ್ಯ. ನಮ್ಮಲ್ಲಿ ಏನೊಂದು ಕೆಟ್ಟ ಸಂಪ್ರದಾಯ ಇದೆ ಅಂತಂದರೆ, ದೇವಸ್ಥಾನಕ್ಕೆ ಬಂದರೆ ದೀಪ ಹಚ್ಚಬೇಕು, ಹಚ್ಚಿ ನಾ ಬೇಡ ಅಂತ ಹೇಳೋದಿಲ್ಲ. ದೀಪಕ್ಕೆ ತುಪ್ಪ ಹಾಕಬೇಕು, ಎಣ್ಣೆ ಹಾಕಬೇಕು, ಹಾಕಿ ತೊಂದರೆ ಇಲ್ಲ. ಆದರೆ ಆ ಎಣ್ಣೆಯನ್ನು ಆ ಕಲ್ಲಿಗೆ ಮಾತ್ರ ಒರೆಸಬೇಡಿ, ಅದು ಏನಿದ್ರೂ ನಿಮ್ಮ ತಲೆಗೆ ಒರೆಸ್ಕೊಂಡು ಹೋಗಿ ಅಷ್ಟೇ. ಆ ದೇವಸ್ಥಾನ ಅದರ ಸುಂದರವಾಗಿ ಅದು ನೋಡಲಿಕ್ಕೆ ತುಂಬ ಚಂದ. ನಮ್ಮ ಗರ್ಭಗುಡಿಯಲ್ಲಿ ಮಾತ್ರ ದೇವರು ಇರುವುದಲ್ಲ, ಗೋಡೆಗಳಲ್ಲಿ ಇಂಚಿನಲ್ಲಿ ನಮ್ಮ ದೇವರು ತುಂಬಿಕೊಂಡಿರ್ತಾನೆ. ಅದನ್ನು ನೋಡಿ ನಾವು ದೇವರಿಗೆ ಕೈ ಮುಗಿರಿ, ದೇವರ ಅನುಗ್ರಹ ಮಾಡ್ತಾನೆ. ತುಂಬ ಸುಂದರವಾದ ಶಿಲಾಮಯ ಕಾಷ್ಟ ಶಿಲ್ಪಗಳು. ಸಾಮಾನ್ಯವಾಗಿ ಕಲ್ಲು ಜಡ, ಅದು ತಿರುಗುವುದಿಲ್ಲ. ಇಲ್ಲಿ ನೋಡಿದರೆ ಕಂಬದಲ್ಲಿ ಅದರಲ್ಲಿರ್ತಕ್ಕಂತಹ ಕಂಬ ತಿರುಗುತ್ತದೆ. ಅದನ್ನು ನೋಡಿದರೆ ನಮ್ಮ ತಲೆನೇ ತಿರುಗುವಷ್ಟು ಸುಂದರವಾದಂತಹ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗಿದೆ. ನೀವು ನೋಡಿ ಒಂದೊಂದೇ ಅಂಶಗಳನ್ನು ನೋಡಿ. ನಾವು ಮೇಲೆ ನೋಡಿದರೆ ಕಾಷ್ಟಶಿಲ್ಪ, ಅದು ಕತ್ತಿಗೆಯ ವೈಭವ. ಕತ್ತಿಗೆಯ ವೈಭವ ಅಂದರೆ ಬರೀ ಕೆತ್ತನೆಗಳು ಅಷ್ಟೇ ಅಲ್ಲ, ನಮ್ಮ ಮೂಗಿಗೂ ಹಬ್ಬ. ಆ ಪರಿಮಳ ನೋಡ್ತಾ ಕೂತ್ಕೊಂಡ್ರೆ ಪ್ರಾಯಶಃ ನಮ್ಮಲ್ಲಿ ತೂಕ ಜಾಸ್ತಿಯಾಗಿ ಬಿಡ್ತದೆ. ಅಂತಹ ಕಾಷ್ಟಶಿಲ್ಪ, ತಾಮ್ರದ ಮಾಡು, ಇದೆಲ್ಲ ಸರ್ವಾಂಗೀಣವಾಗಿ ಸುಂದರವಾದ ದೇವಸ್ಥಾನ. ಅದು ಎರಡಕ್ಕೆ ತಿಲಕಪ್ರಾಯವಾಗಿ ಇವತ್ತು ಒಂದು ಬಂಗಾರದ ಶಿಬಿಕ, ಬೆಳ್ಳಿಯ ಬಾಗಿಲುಗಳು ಅದೆಲ್ಲ ತುಂಬಿದೆ. ನಮ್ಮ ದೇವರಿಗೆ ಮಹಾಲಿಂಗೇಶ್ವರನಿಗೆ ಬಂಗಾರದ ಮುಖವಾಡವನ್ನು ನಮ್ಮ ಪ್ರಕಾಶ್ ಶೆಟ್ಟರು ಅದನ್ನು ಮುಂದೆನೇ ಸಮರ್ಪಣೆ ಮಾಡಿದ್ದಾರೆ. ದೇವರು ಬರುವಾಗಲೇ ಬಂಗಾರಮಯವಾಗಿ ಶೃಂಗಾರಮಯವಾಗಿ ಬರ್ತಾ ಇದ್ದಾನೆ. ಗಣಪತಿ ದೇವರಿಗೂ ಅಷ್ಟೇನೆ, ಅದಕ್ಕೆ ಬೆಳ್ಳಿಯ ವಿಗ್ರಹ ಕವಚಗಳು. ಇವತ್ತು ವನದುರ್ಗ ಟ್ರಸ್ಟಿನ ವತಿಯಿಂದಾಗಿ ನಮ್ಮ ಮಹಾಲಿಂಗೇಶ್ವರ ದೇವರಿಗೆ ಊರಿಡೀ ತಿರುಗಾಡುವಾಗ ಒಂದು ಸುಂದರವಾದ ಪಲ್ಲಕ್ಕಿ ಬೇಕು ಅಂತ ಬಂಗಾರದ ಪಲ್ಲಕ್ಕಿಯನ್ನು ಸಮರ್ಪಣೆ ಮಾಡಿದ ದೊಡ್ಡ ಕೀರ್ತಿ ವನದುರ್ಗ ಟ್ರಸ್ಟ್ ಅದಕ್ಕೆ ಸೇರ್ತದೆ. ಇವತ್ತು ಎಲ್ಲದಕ್ಕೂ ಬೆಲೆ ಕಡಿಮೆ ಆಗಿದೆ. ಬೆಲೆ ಜಾಸ್ತಿ ಆದ್ದು ಬಂಗಾರ ಬೆಳ್ಳಿಗೇನೆ.
ಇವತ್ತು ಬೆಳ್ಳಿ ಬಂಗಾರ ಅಂತಂದ್ರೆ ಹೀಗೆ ನೋಡ್ಬೇಕು, ಗಗನ ನೋಡ್ಬೇಕು. ಇಂತಹ ಬೆಳ್ಳಿ ಬಂಗಾರಗಳು ಗಗನಕ್ಕೆ ಏರುವ ಬೆಲೆಯಲ್ಲಿರುವಾಗಲೂ ಕೂಡ ದೇವರಿಗೆ ಬಂಗಾರದ ಬೆಳ್ಳಿಯ ವಸ್ತುಗಳನ್ನು ಸಮರ್ಪಣೆ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಪಡುಬಿದ್ರೆಯ ಮಹಾಲಿಂಗೇಶ್ವರನ ಈಶ್ವರತ್ವ, ಐಶ್ವರ್ಯ ಅದು ಎಷ್ಟು ದೊಡ್ಡದು ಅನ್ನೋದಕ್ಕೆ ಇವತ್ತಿನ ಬಂಗಾರದ ಪಲ್ಲಕ್ಕಿ ಸಮರ್ಪಣೆನೇ ಒಂದು ನಿದರ್ಶನ. ವಾಲ್ಮೀಕಿ ಕವನ, ರಾಮನಡಿ ಇಟ್ಟನೆಲ್ಲ ಭೀಮನುಸುರದ ಗಾಳಿ, ವ್ಯೋಮದಿ ಭಗೀರಥಂ ತಂದ ಸುರತಡೆನಿ ಸೋಮನ ಪೆತ್ತ ಕಡಲು, ಇಂಥ ಹಿರಿಮೆಗರಿಮೆಯುಳ್ಳಂತ ನಾಡು. ಅದಕ್ಕೆ ಪೂರಕವಾಗಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿದಂಥ ಈ ನಾಡಿನ ಸಂತ ಶ್ರೇಷ್ಠರು, ಶರಣ ಶ್ರೇಷ್ಠರು, ವಚನ ಶ್ರೇಷ್ಠರು, ವೈದಿಕ ಶ್ರೇಷ್ಠರು ಸ್ನೇಹಿತರೆ. ಹಾಗಾಗಿ ಹೇಳ್ತಾರೆ, ಕಾವ್ಯೇಶು ನಾಟಕಂ ರಮ್ಯಂ ಶಾಸ್ತ್ರೇಶು ಭಾರತ ರಮ್ಯಂ ಅಂತೇಳಿ. ಭಾರತ ಹಲವು ಸಂಸ್ಕೃತಿ ತವರ್ನೆಲ್ಲ, ಬಹುಬದುಕಳ ಕಥಾನೆ ತೆಗೆದು ಮಾತನ್ನು ಕೇಳಿದ್ದೀವಿ. ಸಹಸ್ರ ಸಹಸ್ರ ಸಂವತ್ಸರಗಳ ಹಿರಿಯ ಪರಂಪರೆ ವಾರಿಸ್ತಾರೋ ನಾವು. ನಿತ್ಯೆಯಿಂದ ಹೊರಬಂದು ಸತ್ಯವನ್ನೇ ದರ್ಶಿಸಬೇಕಂತಕ್ಕಂಥ ಸತ್ಯದ ಮೇಲೆ ನಂಬಿಕೆಯನ್ನು ಇಟ್ಟಂಥವ್ರು ನಾವು. ಹಾಗಾಗಿ ಬಹುಶಃ ಇವತ್ತು ಈ ಒಂದು ಸೊಬಗು, ಈ ಒಂದು ಸಂಭ್ರಮ ಅಂತ ಹೇಳಿದ್ರೆ ಬಹುಶಃ 1100 ವರ್ಷ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಅದು ಹೇಳ್ತಾರೆ ಕಾಲೋ ಹಿ ದುರಿತಗಮಃ ಕಾಲಸ್ಯ ಕುಟಿಲಾಗತ್ತಿ ಕಾಲಾಯ ತಸ್ಮಾನಂ ಅಂತೇಳಿ. ಅಂದರೆ ಈ ಒಂದು ಕೆಲಸವನ್ನು ಯಾವ ಕಾಲಕ್ಕೆ ಯಾರು ಮಾಡಬೇಕು ಅಂತೇಳಿ ಅದು ದೈವ ಚಿತ್ತ ಅಂತೆ, ದೈವ ನಿರ್ಣಯ ಅಂತೆ. ಹಾಗಾಗಿ ನೀವೆಲ್ಲ ಸೇರಿದ್ದೀರಿ. ಹಾಗಾಗಿ ಒಬ್ಬರೇ ದುಡ್ಡು ಕೊಟ್ಟವರು ಮಾತ್ರ ಅಲ್ಲ, ಇಲ್ಲಿ ಖಂಡಿತ ಶಕ್ತಿ ಪ್ರದರ್ಶನ ಆಗಬಾರ್ದು, ಭಕ್ತಿ ಪ್ರದರ್ಶನ ಖಂಡಿತ ಆಗಿದೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಸಮಗ್ರ ಜೀರ್ಣೋದ್ಧಾರಗೊಂಡ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಬ್ರಹ್ಮಕಲಶೋತ್ಸವದ ಈ ಪರ್ವಕಾಲದಲ್ಲಿ ಮಹಾಲಿಂಗೇಶ್ವರ ದೇವರು ಉತ್ಸವದ ಸಮಯದಲ್ಲಿ ಬಂಗಾರದ ಪಲ್ಲಕ್ಕಿಯಲ್ಲಿ ಹೋಗುವ ಅದನ್ನು ನೋಡುವ ಆ ಭಾಗ್ಯವನ್ನು ನಾವು ಇವತ್ತು ನಮಗೆ ದೇವರು ಕೊಟ್ಟಿದ್ದಾರೆ. ಪಡುಬಿದ್ರಿ ಬ್ರಾಹ್ಮಣ ಸಮಾಜದ ವತಿಯಿಂದ ವನದುರ್ಗ ಟ್ರಸ್ಟ್ನ ಮೂಲಕ ಬಂಗಾರದ ಪಲ್ಲಕ್ಕಿ ಅದನ್ನು ನಾವು ಇವತ್ತು ಹಲಿಮಾರು ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರ ಸಮಕ್ಷಮದಲ್ಲಿ ಅವರ ಉಪಸ್ಥಿತಿಯಲ್ಲಿ ನಾವು ಇವತ್ತು ದೇವರಿಗೆ ಅರ್ಪಣೆ ಮಾಡಿದ್ದೇವೆ. ಅದೇ ರೀತಿ ಪಡುಬಿದ್ರಿ ಹೇಳಿದರೆ ಮಹಾಗಣಪತಿ ದೇವರು, ಅವರ ಕಾರ್ಣಿಕ ಬಹಳಷ್ಟು ಇದೆ. ಅವರನ್ನು ನಾವು ಅವರ ಸೇವೆ ಮಾಡಿದರೂ ಅದು ಕಮ್ಮಿ. ಅವರಿಗೂ ಕೂಡ ಒಂದು ಸಣ್ಣ ಸೇವೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ದೇವರ ಗರ್ಭಗುಡಿಯ ಬಾಗಿಲಿನ ಬೆಳ್ಳಿಯ ದ್ವಾರದ ಹೊದಿಕೆಯನ್ನು ಕೂಡ ಅದನ್ನು ಇವತ್ತು ನಾವು ಅರ್ಪಣೆ ಮಾಡಿದ್ದೇವೆ. ಅದು ಅಲ್ಲದೆ ನಮ್ಮ ಸಮಾಜದ ವತಿಯಿಂದ 1,10,00,000 ವೆಚ್ಚದ ಒಂದು ತೀರ್ಥ ಮಂಟಪ ಹಾಗೂ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಪದ್ಮನಾಭ ಕೊರ್ನಾಯ ಅವರ ವತಿಯಿಂದ 40 ಲಕ್ಷ ರೂಪಾಯಿ ವೆಚ್ಚದ ವಸಂತ ಮಂಟಪ, ಇದು ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ವನದುರ್ಗ ಟ್ರಸ್ಟ್ನ ಮೂಲಕ ನಡೆದಿದೆ. ಅದು ಅಲ್ಲದೆ ನೀವತ್ತು ಹೂವಿನ ಅಲಂಕಾರ ನೋಡಿರ್ಬೋದು, ಅದು ನಮ್ಮ ಒಂದು ಯುವಕರ ತಂಡ ಇದೆ. ಅವರು ಎಲ್ಲಿ ದೇವಾಲಯಗಳಲ್ಲಿ ಜೀರ್ಣೋದ್ಧಾರವಾಗುವಾಗ ಅವರು ಹೋಗಿ ಹೂವಿನ ಅಲಂಕಾರ ಮಾಡಿ ಬಹಳಷ್ಟು ಅವರು ಎಕ್ಸ್ಪರ್ಟ್ ಇದ್ದಾರೆ. ನಮ್ಮ ಪಡುಬಿದ್ರಿ ಬ್ರಹ್ಮಸ್ಥಾನದಲ್ಲಿ ಕೂಡ ಎಲ್ಲ ಹೂವಿನ ಅಲಂಕಾರದಲ್ಲಿ ದಿವಸಕ್ಕೊಂದು ಬಗೆಯ ಹೂವಿನ ಅಲಂಕಾರವನ್ನು ಅವರು ಮಾಡಿ ಬಂದ ಭಕ್ತಾದಿಗಳ ಒಂದು ಮನಸ್ಸನ್ನು ಕೂಡ ಅವರು ಆಕರ್ಷಣೆ ಮಾಡಿಕೊಂಡಿದ್ದಾರೆ. ಅಂಥವರದ ಒಂದು ಹೂವಿನ ಅಲಂಕಾರ ಇವತ್ತು ನೀವು ನೋಡಿರ್ಬೋದು. ಇನ್ನೂ ಅಲ್ಲದೆ ನಾಳ್ದು 2ನೇ ತಾರೀಕು ಮತ್ತು 3ನೇ ತಾರೀಕು ನಡೆಯಲಿರುವ ಬ್ರಹ್ಮಕಲಶದಲ್ಲಿ ಕೂಡ ಒಂದು ಇಲ್ಲಿ ಎಲ್ಲ ದೇವಸ್ಥಾನದ ಎಲ್ಲ ಭಾಗಗಳಿಗೂ ಕೂಡ ಒಂದು ದೊಡ್ಡ ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ ಹೂವಿನ ಅಲಂಕಾರ ಮಾಡಲಿಕ್ಕಿದ್ದಾರೆ. ನಮ್ಮ ಒಂದು ಈ ಯುವಕರ ತಂಡ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವರು ಈ ಸಮಾಜ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರೇ ನಮಗೆ ಶಕ್ತಿ. ನಮ್ಮ ಸಮಾಜ ಬಾಂಧವರ ಎಲ್ಲರ ಒಂದು ಸಹಕಾರದಿಂದ ನಾವು ಇಷ್ಟು ದೊಡ್ಡ ಒಂದು ಕೊಡುಗೆಯನ್ನು ಕೊಡಲಿಕ್ಕಾಗಿದೆ. ನಾವೆಲ್ಲ ನಮ್ಮ ಸಮಾಜ ಬಾಂಧವರಿಗೂ ಕೂಡ ಈ ದೇವರ ಈ ಸನ್ನಿಧಾನದ ವಿಶೇಷ ಅನುಗ್ರಹ ಆಗಲಿ. ಮತ್ತು ಈ ಉತ್ಸವದ ಸಮಯದಲ್ಲಿ, ಬ್ರಹ್ಮಕಲಶ ಸಮಯದಲ್ಲಿ ಯಾರೆಲ್ಲ ಇಲ್ಲಿ ಬಂದು ದೇವರ ದರ್ಶನ ಮಾಡಿ ಇಲ್ಲಿ ದೇವರ ಅನುಗ್ರಹ ತಗೊಳ್ತಾರೆ, ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಇವತ್ತು ಅತ್ಯಂತ ಸಂಭ್ರಮ ಮತ್ತು ಸಡಗರದ ಒಂದು ಕ್ಷಣ ಅಂತ ಭಾವಿಸ್ತೇನೆ. ವನದುರ್ಗ ಟ್ರಸ್ಟ್ನ ನಮ್ಮ ವಿಪ್ರ ಸಮುದಾಯದ ಬಂಧುಗಳು ಇವತ್ತು ಸುಮಾರು 3 ಕೋಟಿಗೂ ಹೆಚ್ಚು ಇಲ್ಲಿಯ ತೀರ್ಥ ಮಂಟಪ ಇರ್ಬೋದು, ಹಾಗೆ ಒಂದು ಸ್ವರ್ಣ ಪಲ್ಲಕ್ಕಿ ಇರ್ಬೋದು, ಹಾಗೆ ಗಣಪತಿ ದೇವರಿಗೆ ರಜತ ದ್ವಾರವನ್ನು ಅರ್ಪಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಅದೇ ಕಾರ್ಯಕ್ರಮ ಕಳೆಗಟ್ಟುವಂತ ಅಂತ ಹೇಳಿದ್ರೆ, ಇಲ್ಲಿ ದೇವರ ಮುಂದೆ ನಾವೆಲ್ಲರೂ ಸಮಾನ ಅಂತ ಹೇಳಿ, ಅಂದ್ರೆ ಇಲ್ಲಿ ಜಾತಿ ಅಥವಾ ಮೇಲು ಕೀಳು ಭಾವ ಯಾವುದು ಬರಬಾರದು. ನಾವೆಲ್ಲ ಹಿಂದೂ ಧರ್ಮದ ಒಂದು ಏಳಿಗೆಗೋಸ್ಕರ ಪುನರುತ್ವಗೋಸ್ಕರ ಜನ್ಮವನ್ನು ಪಡೆದಂತವ್ರು ನಾವು. ಆ ನಿಟ್ಟಿನಲ್ಲಿ ಇವತ್ತು ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹನಿ ಹನಿ ಗೂಡಿದ್ರೆ ಹಳ್ಳ ಅಂತೇಳಿ ನಾನು ಇಲ್ಲಿಯ
ಶ್ರೀಪತಿ ಪದ್ಮನಾಭ ಕೊರ್ನೆಯರು ಹಾಗೆ YNR ಅವರು ಅವರ ಒಂದು ದೊಡ್ಡ ಸಾಹಸ ಮಾಡಿ ಈ ಒಂದು ಅವ್ರು ಹೇಳಿದ್ರು, ನನಗೆ ಮೊದಲು ಹೆದರಿಕೆ ಆಗ್ತಿತ್ತು ಹೇಗಾಗುತ್ತೋ ಏನೋ ಅಂತ ಹೇಳಿ, ಬಟ್ ತುಂಬಾ ಸಲೀಸಾಗಿ ಆ ಸಮಾಜದ ಎಲ್ಲ ದಾನಿಗಳು, ಊರ ಪರವೂರ ದಾನಿಗಳು ಅವರು ಕೈ ಎತ್ತಿ ದಾನ ಮಾಡಿದ್ದಾರೆ. ಒಂದು ಒಳ್ಳೆಯ ಕೆಲಸಕ್ಕೆ ಆ ಒಂದು ದುಡ್ಡು ಸದ್ವಿನಿಯೋಗ ಆಗಿದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತೇನೆ. ಒಬ್ಬ ಶಾಸಕನಾಗಿ ಖಂಡಿತ ಒಂದು ಕಡೆ ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನ, ಒಂದು ಕಡೆ ಕಾಪುವಿನ ಮಾರಿಗುಡಿ ದೇವಸ್ಥಾನ, ಮತ್ತೊಂದು ಕಡೆ ಇಲ್ಲಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ, ಒಂದಷ್ಟು ದೇವಸ್ಥಾನಗಳು ಮೂಲಸ್ಥಾನಗಳು ನಾಗಸ್ಥಾನಗಳು ವೃದ್ಧಿ ಕಾಣುವಂಥದ್ದು ಎಲ್ಲೋ ಒಂದು ಕಡೆ ಧರ್ಮದ ಪುನರುತ್ಥಾನ ಆಗ್ತದೆ ಅನ್ನುವಂತ ಒಂದು ಹೆಗ್ಗಳಿಕೆ, ಅದು ನನ್ನ ಸೌಭಾಗ್ಯ ಎಂದು ಭಾವಿಸ್ತೇನೆ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇನ್ನಷ್ಟು ಈ ದೇವರ ಸೇವೆಯನ್ನು ಮಾಡುವಂತ ಕೆಲಸವನ್ನ ವಿಶೇಷವಾಗಿ ನಮ್ಮ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು, ಅವರಿಗೆ ನಾನು ಅಭಿನಂದಿಸಬೇಕು. ಅವರು ಈ ಊರಿನ ಅಳಿಯ, ಅದು ಯಾವ ಒಂದು ಕಾಲಘಟ್ಟದಲ್ಲಿ ಆ ಭಗವಂತ ಅವರಿಗೆ ಅವರ ಶ್ರೀಮತಿ ಆಶಕನವರು ಅವ್ರ ಬದುಕಲ್ಲಿ ಏನನ್ನು ಕೇಳಿಲ್ಲ. ಅವರು ಒಂದೇ ಕೇಳಿದಂಥದ್ದು, ನನ್ನ ತಂದೆಯವರು, ನನ್ನ ಕುಟುಂಬಸ್ಥರು, ನಮ್ಮ ಪೂರ್ವಿಕರು, ನಮ್ಮ ಹಿರಿಕರು ಇಲ್ಲಿ ಪೂಜೆ ಮಾಡ್ಕೊಂಡು ಬಂದಂತ ಈ ಒಂದು ದೇವಸ್ಥಾನ ಪುನರುಜ್ಜೀವನ ಆಗ್ಬೇಕು, ವೃದ್ಧಿ ಆಗ್ಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಇಟ್ಟರೆ ಪೂರಕವಾಗಿ ಸ್ಪಂದನೆ ಮಾಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಕೂಡ, ಅವರ ಕುಟುಂಬಕ್ಕೆ ಮತ್ತು ಇದರಿಗೆ ಹಿಂದೆ ಯಾರ್ಯಾರು ಕೈ ಜೋಡಿಸಿದಾರೋ ಅವರೆಲ್ಲರೂ ಕೂಡ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಕೊಡ್ಲಿ ಅಂತೇಳಿ ಹಾರೈಕೆ ಮಾತನಾಡ್ತೀನಿ. ನಮಸ್ಕಾರ. ಪಡುಬಿದ್ರಿಯ 1100 ವರ್ಷ ಇತಿಹಾಸ ಇರುವ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಇವತ್ತು ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ನಾವು ಇವತ್ತು 3ನೇ ದಿನದಲ್ಲಿ ಇದ್ದೇವೆ. ಏಪ್ರಿಲ್ 23, 24, ಇವತ್ತು 25. ಇವತ್ತಿನ ದಿನ ವನದುರ್ಗ ಟ್ರಸ್ಟ್ನ ಕಡೆಯವರಿಂದ ಅವರು ಬಂಗಾರದ ಪಲ್ಲಕ್ಕಿಯನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಹಾಗೆ ಒಂದು ತೀರ್ಥ ಮಂಟಪದ ಕೆಲಸ ಕೂಡ ಮಾಡಿದ್ದಾರೆ. ಹಾಗೆ ಒಂದು ಭಜನಾ ಮಂದಿರ ಕೂಡ ಮಾಡಿಕೊಟ್ಟಿದ್ದಾರೆ. ಹೀಗೆ ಇವತ್ತು ಪಲಿಮಾರು ಮಠಾಧೀಶರ ಕೈಯಿಂದ ಇದನ್ನು ಸಾನ್ನಿಧ್ಯಕ್ಕೆ ಅರ್ಪಿಸಿದ್ದಾರೆ. ನಾವು ಈ ಬ್ರಹ್ಮಕಲಶೋತ್ಸವ ಬರುವ ತಿಂಗಳು 3ನೇ ತಾರೀಕಿನವರೆಗೆ ನಡೀತಿದೆ. 23ನೇ ತಾರೀಕಿನಿಂದ 3ನೇ ತಾರೀಕಿನವರೆಗೆ ನಡೆಯುವ ಈ ಬ್ರಹ್ಮಕಲಶದಲ್ಲಿ ನಾಳೆ 26ನೇ ತಾರೀಕಿಗೆ ಹೊರೆಕಾಣಿಕೆಯ ಒಂದು ದೊಡ್ಡ ಮಟ್ಟದ ಹೊರೆಕಾಣಿಕೆಯ ಒಂದು ಕೆಲಸ ಕೂಡ ಆಗಲಿಕ್ಕಿದೆ. ಈ ಒಂದು 5 ಜಿಲ್ಲೆಯಿಂದ ಸಾವಿರಾರು ವಾಹನಗಳಿಂದ, ಸಾವಿರಾರು ಭಕ್ತರಿಂದ ಒಂದು ದೊಡ್ಡ ಮೆರವಣಿಗೆ ಆಗಿ ನಾಳೆ ದೇವರ ಸಾನ್ನಿಧ್ಯದಲ್ಲಿ, ಪಡುಬಿದ್ರಿ ದೇವರ ಸಾನ್ನಿಧ್ಯದಲ್ಲಿ ಬರಲಿಕ್ಕಿದೆ. ಸಾಯಂಕಾಲ 5 ಗಂಟೆಯಿಂದ 7 ಗಂಟೆವರೆಗೆ ಮೆರವಣಿಗೆ ನಡೆಯಲಿಕ್ಕಿದೆ. ಈ ಒಂದು 12 ದಿನದ ಕಾರ್ಯಕ್ರಮ ಒಳ್ಳೆಯ ರೀತಿಯ ಕಾರ್ಯಕ್ರಮ ಆಗ್ತದೆ. ಎಲ್ಲ ಭಕ್ತರು ಸೇರಿ ಇದನ್ನು ಮಾಡ್ತಾರೆ. ಬಂದವರೆಲ್ಲ ದೇವರಿಗೆ, ಭಗವಂತನಿಗೆ ಪ್ರಾರ್ಥಿಸಿ ಅನ್ನ ಸಂತರ್ಪಣೆಯನ್ನು ಸ್ವೀಕಾರ ಮಾಡಿಕೊಂಡು ತಮ್ಮ ಪ್ರಸಾದ ಅಂತೇಳಿ ಸ್ವೀಕಾರ ಮಾಡಿಕೊಂಡು ಎಲ್ಲ ಬನ್ನಿರಿ ಅಂತೇಳಿ ಮಾಧ್ಯಮ ಮುಖಾಂತರ ವಿನಂತಿಸ್ತಾ ಇದ್ದಾರೆ. ನಮ್ಮ ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ನಾಳೆ 26 ತಾರೀಕಿಗೂ ಆದಿತ್ಯವಾರ ಸಂಜೆ 3:30 ಗಂಟೆಗೆ ಪಡುಬಿದ್ರಿ ಪೇಟೆಯ ಗುಂಡ್ಲಾಡಿ ಕಟ್ಟೆಯಿಂದ ಬೃಹತ್ ಆದಂಥ ವೈಭವದ ಒಂದು ಐತಿಹಾಸಿಕವಾದಂಥ ಹೊರೆಕಾಣಿಕೆಯನ್ನು ಭಕ್ತರ ಎಲ್ಲರ ಸಹಕಾರದೊಂದಿಗೆ ದೇವರ ಪಾದಾವೃಂದಕ್ಕೆ ಸಮರ್ಪಣೆ ಮಾಡಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ದೇವರ ಮತ್ತು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ಟಿ ಅವರ ಸಂಕಲ್ಪದಂತೆ ನಮ್ಮ ಹೊರೆಕಾಣಿಕೆ ಈ ರಾಜ್ಯದ ಮೂಲೆ ಮೂಲೆಗಳಿಂದ, ಈ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳಿಂದ, ಎಲ್ಲ ಸಮಾಜದ ಬಂಧುಗಳಿಂದ ಮತ್ತು ನಮ್ಮ ಕಾಪು ಕ್ಷೇತ್ರದ ಮನೆಗಳಿಂದ ನಮ್ಮ ಈ ಒಂದು ಸನ್ನಿಧಾನಕ್ಕೆ ಹೊರೆಕಾಣಿಕೆ ಬರಲಿದೆ. ಬಹಳ ವಿಶೇಷ ಟ್ಯಾಬ್ಲೋಗಳು, ವೇಷಭೂಷಣಗಳು, ವಾದ್ಯಘೋಷಗಳು, ಒಂದು ಆಕರ್ಷಣಾ ರೀತಿಯ ಹೊರೆಕಾಣಿಕೆಯ ಮೆರವಣಿಗೆ ಕೂಡ ವೈಭವದಿಂದ ನಡಿಲಿಕ್ಕಿದೆ. ತಾವೆಲ್ಲರೂ ಆಗಮಿಸಬೇಕು. ತಮಗೆ ಕೊನೆಯದಾದ ಒಂದು ದೇವರ ಸೇವೆ ಮಾಡುವಂತ ಅವಕಾಶ ಏನು ಅಂತ ಹೇಳಿದ್ರೆ, ದೇವರಿಗೆ ಅತಿ ಪ್ರಿಯವಾದಂಥ ಅನ್ನ ಪ್ರಸಾದಕ್ಕೆ ಹೊರೆಕಾಣಿಕೆಯನ್ನು ಸಮರ್ಪಣೆ ಮಾಡಿ ದೇವರ ಪಾದಕ್ಕೆ ಅರ್ಪಿಸುವಂಥದ್ದು. ಈ ಒಂದು ಅವಕಾಶವನ್ನು ಎಲ್ಲರೂ ಬಳಸಿಕೊಳ್ಳಿ, ಎಲ್ಲರೂ ಸಹಕಾರ ಮಾಡಿ ನಾಳೆ ಸಮಯಕ್ಕೆ ಸರಿಯಾಗಿ ಈ ಹೊರೆಕಾಣಿಕೆಯ ಮೆರವಣಿಗೆಯಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಸಮಗ್ರ ಜೀರ್ಣೋದ್ಧಾರ ಬಹಳ ಅರ್ಥವತ್ತಾಗಿ, ಬಹಳಷ್ಟು ಯಶಸ್ವಿಯಾಗಿ, ಒಂದು ಶಿಲಾಮಯವಾಗಿ ಮರದ ಕೆತ್ತನೆಯೊಂದಿಗೆ
11 ತಿಂಗಳೊಳಗೆ ಒಂದು ನಮ್ಮ ತುಳುನಾಡಿನಲ್ಲಿ ಈ ದೇವಾಲಯ ನಿರ್ಮಾಣ ಆಗಿರುವುದು ಒಂದು ಇತಿಹಾಸ. ಅದು ಕೂಡ ಎಲ್ಲ ಸಮಗ್ರ ಜೀರ್ಣೋದ್ಧಾರ, ಯಾವುದನ್ನು ಬಾಕಿಟ್ಟಿಲ್ಲ. ಇದರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಕೆ ಪ್ರಕಾಶ್ ಶೆಟ್ಟಿ ಅವರು. ಅವರ ಒಂದು ಮನದಾಸೆಯಂತೆ ನಮ್ಮ ಈ ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಜೀರ್ಣೋದ್ಧಾರದಲ್ಲಿ ಯಾವುದೂ ಬಾಕಿ ಉಳಿಬಾರದು, ಯಾವುದಕ್ಕೂ ಅಡೆತಡೆ ಆಗಬಾರ್ದು. ಎಲ್ಲವ ಏನು ಕಡಿಮೆ ಆಗ್ತದೆ, ಏನು ಬೇಕೋ ಅದು ಭಕ್ತರಿಂದ ನೀವು ಪಡ್ಕೊಳ್ಬೇಕು. ಎಲ್ಲೂ ಕಡಿಮೆ ಆದರೆ ಅದರ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಎಂಬ ಒಂದು ದೊಡ್ಡತನವನ್ನು ಪ್ರದರ್ಶನ ಮಾಡಿದವರು ನಮ್ಮ ಪ್ರಕಾಶ್ ಶೆಟ್ಟಿ ಅವರು. ಅವರು ಇಲ್ಲಿಯ ನಮ್ಮ ವಿಜಯಭವನದವರ ಅಳಿಯ, ಆದರೆ ಅವರು ಮಾಬಲ್ ಚಟ್ರ ಅಳಿಯ ಅಲ್ಲ, ಈ ನಮ್ಮೂರಿನ ಅಳಿಯ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಯಾಕೆಂದ್ರೆ ಪಡುಬಿದ್ರಿ ದೇವಾಲಯ 40 ಕೋಟಿ ವೆಚ್ಚದಲ್ಲಿ ಈ ಸಮಗ್ರ ಜೀರ್ಣೋದ್ಧಾರ ಆಗ್ತಾ ಇದೆ. ಇದರ ಬಹುಪಾಲು ಅವರೇ ಅದರ ದಾನಿ. ಆದ್ರಿಂದ ದೇವರು ಯಾರ ಕೈಯಿಂದ ಯಾವ ರೀತಿ ಮಾಡ್ಬೇಕಾ ಅದನ್ನು ಬಹಳ ಯಶಸ್ವಿಯಾಗಿ ಆಕರ್ಷಣಾ ರೀತಿಯಲ್ಲಿ ನಮ್ಗೆ 2 ಕಣ್ಣು ನೋಡ್ಲಿಕ್ಕೆ ಸಾಲಾಗುವುದಿಲ್ಲ, ಅಷ್ಟು ಒಂದು ಸುಂದರವಾಗಿ ಈ ದೇವಾಲಯ ನಿರ್ಮಾಣ ಆಗಿದೆ. ಈ ದೇವಾಲಯದ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು ಭಕ್ತರ ಸಂಗಮದೊಂದಿಗೆ ಆಗಮಿಸಬೇಕು ಅಂತ ನನ್ನ ಮನವಿ. ಒಂದು ಪಡುಬಿದ್ರಿ ಮಹಾಗಣಪತಿ ದೇವಸ್ಥಾನ ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನ ಒಂದು 10 ತಿಂಗಳಲ್ಲಿ ಇಷ್ಟು ದೊಡ್ಡ ಒಂದು ರೀತಿಯಲ್ಲಿ ದೇವಸ್ಥಾನ ಆಗಿದೆ. ಇದು ತುಂಬಾ ಸಂತೋಷ. ಬ್ರಹ್ಮಕಲಶ ಕಾರ್ಯಕ್ರಮಗಳೆಲ್ಲ ಆಗಲಿ. ಆ ನಂತರ ಈ ದೇವಸ್ಥಾನವು ಕೇವಲ ಧಾರ್ಮಿಕವಾಗಿ ಮಾತ್ರ ಅಲ್ಲ, ಸ್ವಲ್ಪ ಸಾಮಾಜಿಕವಾಗಿ ಸಮಾಜದಲ್ಲಿ ನೊಂದ ಜನರಿಗೆ, ಅಲ್ಲದೆ ಕಷ್ಟದಲ್ಲಿರುವಂತ ವಿದ್ಯಾಭ್ಯಾಸ ಎಲ್ಲಕ್ಕೆ ಒಂದು, ನಾನು ಯಾವತ್ತು ಹೇಳ್ತಾ ಇದ್ದೇನೆ, ಕೇವಲ ಅನ್ನದಾನ ನಿಧಿ ಅದು ಮಾತ್ರ ಅಲ್ಲ, ಒಂದು ವಿದ್ಯಾನಿಧಿ ಇಂಥದ್ದು ಸ್ಥಾಪನೆ ಮಾಡಬೇಕು. ಸಮಾಜಕ್ಕೆ ಬಡ ಜನರಿಗೆ ನೊಂದ ಒಂದು ಕೇಂದ್ರ ಆಗ್ಬೇಕಂದ್ರೆ ನನ್ನ ಹಾರೈಕೆ. ಲಿಂಗೇಶ್ವರ ದೇವರ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಾವಿದ್ದೇವೆ. ಈಗಷ್ಟೇ ನಾವು ಸ್ವರ್ಣದ ಪಲ್ಲಕ್ಕಿ ದೇವರಿಗೆ ಸಮರ್ಪಣೆ ಆಗಿದೆ. ನಾವೇ ಪಡುಬಿದ್ರೆಯವರು, ನಾವೇ ಭಾಗ್ಯವಂತರು ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇಷ್ಟು ಒಂದು ಒಳ್ಳೆಯ ದೇವಸ್ಥಾನವನ್ನು ನಾಯಕತ್ವದಲ್ಲಿ ಪ್ರಕಾಶ್ ಶೆಟ್ಟಿ ಸರ್ ಪ್ರಕಾಶನ್ನ ಮಾಡಿಕೊಟ್ಟಿದ್ದಾರೆ. ನಾವು ಅವರಿಗೆಲ್ಲ ಚಿರಋಣಿಯಾಗಿದ್ದೇವೆ, ಪಡುಬಿದ್ರೆಯವರೇ ಚಿರಋಣಿಯಾಗಿದ್ದೇವೆ. ಖಂಡಿತ ಅವರ ಒಂದು ಮುಂದಾಳುತ್ವ ಇಲ್ಲದಿದ್ರೆ, ಅವರ ಹೆಂಡತಿಯ ಒಂದು ಬೇಡಿಕೆ ಇಲ್ಲದಿರ್ತಿದ್ರೆ ಖಂಡಿತ ಇವತ್ತು ಒಂದು ದೇವಸ್ಥಾನ ಇಷ್ಟು ಒಂದು ಉತ್ತಮ ರೀತಿಯಲ್ಲಿ 11 ತಿಂಗಳಲ್ಲಿ ಇಷ್ಟು ಒಂದು ಉತ್ತಮ ರೀತಿಯ ದೇವಸ್ಥಾನ ಖಂಡಿತ ಸಾಧ್ಯವಾಗ್ಲಿಕ್ಕಿಲ್ಲ. ದೇವರ ಅನುಗ್ರಹ ಬೇಕೇ ಬೇಕು. ದೇವರ ಅನುಗ್ರಹ ಪ್ರಕಾಶ್ ಶೆಟ್ಟಿ ಸರ್ ಮುಖಾಂತರ ನಮ್ಗೆ ಕೊಟ್ಟಿದ್ದಾರೆ. ಇಷ್ಟು ಜನರ ದೇವರ ಅನುಗ್ರಹವನ್ನು ಕೊಟ್ಟ ನಾವೇ ಧನ್ಯರು, ನಾವೇ ಭಾಗ್ಯವಂತರು ಪಡುಬಿದ್ರೆಯವರು ಅಂತ ಹೇಳಿ ನಮ್ಮ ವನದುರ್ಗ ಟ್ರಸ್ಟ್ ಮುಖಾಂತರ ನಾವು ಸ್ವರ್ಣ ಪಲ್ಲಕ್ಕಿಯನ್ನು ಕೊಟ್ಟಿದ್ದೇವೆ. ಮತ್ತೆ ಇದು ಗಣಪತಿ ದೇವರಿಗೆ ರಜತ ದ್ವಾರವನ್ನು ಕೊಟ್ಟಿದ್ದೇವೆ. ನಾವು ಕೊಟ್ಟಿದ್ದೇವೆ ಅಂತ ಹೇಳುದಲ್ಲ, ನಾವೆಲ್ಲ ಸೇರಿ 10 ಸಂವತ್ಸರ ಒಂದು ಖುಷಿಯಾಗಿ ದೇವರ ಅವರು ಮಾಡಿದ ಒಂದು ದೊಡ್ಡ ಒಂದು ಕೆಲಸದಲ್ಲಿ ನಾವು ಒಂದು ಅಣು ಆಗಿ ಕೆಲಸ ಮಾಡಿದ್ದೇವೆ. ಅನಿಲ ಸೇವೆಯನ್ನು ನಾವು ಮಾಡಿದ್ದೇವೆ. ತೀರ್ಥ ಮಂಟಪ ಕಲ್ಲಿನ ಇದರಲ್ಲಿ ಶಿಲ್ಪ ಕೆತ್ತನೆ ಆಗಿದೆ. ಹಾಗಾಗಿ ನಾವು ಖುಷಿ ಬಿಡ್ತೇವೆ, ನಾವೇ ಭಾಗ್ಯವಂತರು ಅಂತ ಹೇಳಿ ನಾವು ಭಾರಿ ಖುಷಿಯಲ್ಲಿ ಹೇಳ್ತಾ ಇದ್ದೇವೆ. ಹಾಗೆ ಪ್ರಕಾಶ್ ಅಣ್ಣರಿಗೆ ನಾವು ಚಿರಋಣಿಯಾಗಿದ್ದೇವೆ ಅಂತ ಹೇಳ್ತಾ, ನಮ್ಮ ಒಂದು ಮಾತೃ ಮಂಡಳಿ, ನಾವೆಲ್ಲ ಮಾತೃ ಮಂಡಳಿಯವರು ಅಧ್ಯಕ್ಷರು, ಇದು ವನದುರ್ಗ ಟ್ರಸ್ಟ್ ಖಡ್ಗೇಶ್ವರಿ ಕಲ್ಯಾಣ ಮಂಟಪದ ಒಂದು ಟ್ರಸ್ಟ್, ನಾವು ಭಜನಾ ಮಂಡಳಿ ಅಂತ ಹೇಳಿ ನಾವು ಅಲ್ಲಿಯವರು. ಆದ ಕಾರಣ ನಾವು ಪ್ರಕಾಶ್ ಅಣ್ಣನಿಗೆ ಚಿರಋಣಿಯಾಗಿದ್ದೇವೆ ಅಂತ ಈ ಮೂಲಕ ಪದೇ ಪದೇ ಹೇಳಿ, ನಾವೇ ಭಾಗ್ಯವಂತರು ಅಂತ ಹೇಳಿ ಖುಷಿಯಲ್ಲಿ ನಾವೊಂದು ಮಾತಾಡ್ಬೇಕು ಅಂತ ಹೇಳಿ ನಾವು ಪಡುಬಿದ್ರೆಯಲ್ಲಿ ಜನಿಸಿದ ನಾವು ಪುಣ್ಯವಂತರು. 2 ವರ್ಷಕ್ಕೊಮ್ಮೆ ಇಲ್ಲಿ ದೇವರಿಗೆ ಖಡ್ಗೇಶ್ವರಿ ಅಮ್ಮನಿಗೆ ಡಕ್ಕೆ ಬಲಿ ಆಗ್ತದೆ. ಇಲ್ಲಿ ದೇವಸ್ಥಾನದಿಂದಲೇ ಮೆರವಣಿಗೆ ಹೊರೆಕಾಣಿಕೆ. ಆದ ಕಾರಣ ಆಗ ನಮ್ಗೆ ಒಂದು ಬೇಜಾರಿತ್ತು, ನಮ್ಮ ದೇವಸ್ಥಾನ ಇನ್ನು ಒಳ್ಳೇದಾಗ್ಬೇಕು. ಅದು ಪ್ರಕಾಶ್ ಅಣ್ಣನ ಮುಖಾಂತರ ಆಗಿದೆ ಅಂತ ಹೇಳಿ ನಾವೊಂದು ಈಗ ಭಾರಿ ಹೆಮ್ಮೆ ಖುಷಿಯಲ್ಲೇ ಹೇಳುದು. ಹಾಗೆ ನಾನೊಂದು ಮಾತಾಡುವ ಅಂತ ಹೇಳಿ ಈಗ ಹೇಳ್ಬಾರ್ದು.